ನೋಡಿ, ಇದು ಈ ಮಹಾಲಕ್ಷ್ಮಿ ದಿಂಡೆ ಮತ್ತು ಕೇಶವ ದಿಂಡೆಯವರ ಮನೆಯಲ್ಲಿ ನೂರಾರು ವರ್ಷಗಳ ಹಿಂದಿನಿಂದ ಇರುವಂತಹ ಈ ರೀತಿಯಾದ ಯರಿಯಪ್ಪನ ಬಂಡಿ. ಇದು ಅವರ ಅಜ್ಜನ ಕಾಲದ್ದಿರಬೇಕು. ರಾಮ್ ಭಟ್ ಅಂತೇಳಿ ಇದ್ದವರ ಮನೆಯ ಕಾವಲಿ ಇರಬೇಕು ಹೆಚ್ಚಾಗಿ. ಇದರ ನೂರಾರು ವರ್ಷಗಳ ಹಿಂದಿನ ಇತಿಹಾಸ ಇರುವಂಥ ಈ ಬಂಡಿಯಲ್ಲಿ ಎರೆಯವನ್ನು ನಾವು ಮಾಡಿದ್ದು. ಅದರಲ್ಲೂ ಮಾಡಬಹುದು, ಇಲ್ಲವಾದಲ್ಲಿ ನಾವು ಸಾದಾ ಕಾವಲಿಯಲ್ಲೂ ಮಾಡಬಹುದು. ಇದು ಸಾಂಪ್ರದಾಯಿಕ ತಿಂಡಿ. ಇದು ಇದೊಂದು ಫೋಟೋ ತಗೊಳ್ತೀನಿ. ನೋಡಿ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೌಟಿಗೆ ಹಿಡಿದು ಬರುತ್ತೆ. ಇನ್ನೊಂದು ಸೌಟಿಂದ ಬಿಡಿಸಿದರೆ ಇದು ಕತ್ತಲೆ ಆದ ಇದಕ್ಕೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ಅಕ್ಕಿಯನ್ನು ಎಷ್ಟೊತ್ತು ನೆನೆಸಿದ್ದು? ಇದೀಗ 1.5 ತಾಸು ಆಯ್ತು. 1.5 ತಾಸು ನೆನೆಸಿಟ್ಟಿದ್ದು ಅಕ್ಕಿ ಇದು. ನೋಡಿ, ಇದು ನಾನು ಎರೆಯವ ಮಾಡೋದು ಹೇಗೆ ಹೇಳಿ ತೋರಿಸ್ತಾ ಇದ್ದಿದ್ದು. 1.5 ತಾಸು ನೆನೆಸಿ, ಮತ್ತು ನಾವು ಇದು ಮುಸ್ರಿ ಆಗಬಾರ್ದೋಳಿ ಇದನ್ನು ತೋರಿಸು. ಇದು ಕಾಯಿ ನೀರು. ಇದು ಕಾಯನ್ನು ಒಡೆದ ನೀರು ಇರುತ್ತಲ್ವ, ನಮ್ಮಲ್ಲಿ ಅಕ್ಕಿಯನ್ನು ನೀರು ಹಾಕಿ ರುಬ್ಬಿ ಬಿಸಿ ಮಾಡಿದರೆ ಮುಸ್ರೆ ಅಂತೇಳಿ ಹೇಳೋದು. ಹಾಗಾಗಿ ಕಾಯಿ ನೀರಲ್ಲಿ ಮಾಡಿದರೆ ಅದಕ್ಕೆ ಮುಸ್ರೆ ಇಲ್ಲ ಅಂತೇಳಿ ಕಾಯಿ ನೀರಲ್ಲಿ ನೆನೆಸಿಟ್ಟು ಇದಕ್ಕೆ ಈಗ ಕಾಯಿ ಸುಳಿ ಎಷ್ಟು ಹಾಕಿದ್ದು, ಇದು ಒಂದು ಕಡಿ ಹಾಕಿದ್ದ. ಒಂದು ಕಡಿ ಕಾಯಿ ಸುಳಿ ಹಾಕಿ, ಅದು ಒರಳು ಕಲ್ಲಿದ್ದರೆ ಒರಳು ಕಲ್ಲಲ್ಲಿ ರುಬ್ಬೋದು, ಇಲ್ಲ ಅಂದರೆ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಡೋದು ಹಾಕಿ. ಇದನ್ನು ಹಳೆ ಕಾಲದಲ್ಲಿ ನಾವು ಕಲ್ಲಲ್ಲಿ ರುಬ್ಬಿ ಕಟ್ಟಿಗೆ ಒಲೆಯಲ್ಲಿ ಮಾಡೋದಾಗಿತ್ತು. ಈಗ ನಾನು ಹಳೆ ಕಾಲದ ಬಂಡಿಯಲ್ಲಿ ಈ ಎರೆಯವನ್ನು ಮಾಡೋದು ತೋರಿಸೋದು. ಇದು ಕಾಯಿ ನೀರಲ್ಲಿ ಕಾಯ್ದು ಈ ಜಿಮ್ರೆಲ್ಲ ಇರುತ್ತಲ್ಲ, ಅದೇನಾದ್ರು ಇದ್ದರೆ ಹೋಗುತ್ತೆ ಅಂತೇಳಿ ಗಾಳಿಸಿ ನೀರಿನ ಬದಲು ಕಾಯಿ ನೀರು ಹಾಕಿ ರುಬ್ಬೋದು. ಜೊತೆಗೆ ಕಾಯಿ ತುರಿಯನ್ನು ಹಾಕಬೇಕು. ಎಷ್ಟು ನೈಸ್ ಆಗಿದೆ ಇದು. ಅದೇ ನೈಸ್ ಆದ ನಂತರ ಇದನ್ನು ತೆಗೆದಿಟ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಬೆಲ್ಲ, ಉಪ್ಪು ಹಾಕಿದರೆ ಎರೆಯವನ ಹಿಟ್ಟು ಸಿದ್ಧ ಆಗುತ್ತೆ. ಇದು ಹಳೆಯ ಕಾಲದ ಕಜ್ಜಾಯ. ಎರಿಯಪ್ಪ ಹೇಳೋದು, ಎರಿಯವು ಹೇಳೋದು. ಕೆಲವರು ಈಗ ಉತ್ತರ ಭಾರತದಲ್ಲಿ ಮಾಲ್ಪುರಿ ಅನ್ನೋದು ಸಾಧಾರಣ ಇದೇ ರೀತಿಯಲ್ಲೇ ಇರುತ್ತೆ. ನೋಡಿ, ನಮ್ಮಲ್ಲಿ ಅಳತೆ ಅಂತಲ್ಲ, ಅಂದಾಜಿಗೆ ಹಾಕೋದು. ನೀವು ಅಳತೆಯಲ್ಲಿ ಅಂದರೆ ಸಮ ಪ್ರಮಾಣದಲ್ಲಿ ಬೇಕಾಗೋದಿಲ್ಲ. ನಮ್ಮಲ್ಲಿ ಇದು ಜೋನಿ ಬೆಲ್ಲ ಆಗಿದ್ದಕ್ಕೆ ಅಂದಾಜಿಗೆ ಹಾಕೋದು. ನಮ್ಮಲ್ಲಿ ಯಾವುದೋ ಅಳತೆಯಲ್ಲಿ ಇಲ್ಲ. ನಾವೆಲ್ಲ ಕಲ್ತಿದ್ದು ಹಿರಿಯರಿಂದ ಕಲ್ತಿದ್ದು ಅಂದರೆ ಅಂದಾಜಿನ ಅಳತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಯಾವುದೇ ಸಿಹಿ ಕಜ್ಜಾಯಕ್ಕೆ ಉಪ್ಪು ಹಾಕಿದಾಗ ರುಚಿ. ಇದಕ್ಕೆ ಬೇಕು ಅಂದರೆ ನಾವು ಮಿಕ್ಸಿ ತೊಳೆದ ನೀರನ್ನು ಸ್ವಲ್ಪ ಹಾಕ್ಕೊಂಡ್ರಾಯ್ತು. ಇದು ಹದ ನೋಡ್ಕೋಬೇಕು. ತುಂಬ ತೆಳುವಾದರೂ ಅದೇ ತುಂಬ ತೆಳುವಾಗೂ ಬೇಡ, ತುಂಬ ದಪ್ಪನಾಗೂ ಬೇಡ. ಆ ರೀತಿಯಲ್ಲಿ ಮಾಡ್ಕೋಬೇಕು. ಒಂದು ಮಾಡಿ ನೋಡಿದ ನಂತರ ಗೊತ್ತಾಗುತ್ತೆ. ಯಾಕೆಂದರೆ ಬೆಲ್ಲ ಹಾಕಿದಾಗ ಅದು ಸ್ವಲ್ಪ ತೆಳುವಾಗಿ ಬರುತ್ತೆ. ಸ್ವಲ್ಪ ನೀರು ಬೇಕಾದರೆ ಇದೇ ಮಿಕ್ಸಿ ತೊಳೆದ ನೀರನ್ನು ಹಾಕ್ಕೊಂಡ್ರಾಯ್ತು. ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿದರೆ ಸಾಕು. ಅಂದರೆ ಇಲ್ಲಿ ಎಣ್ಣೆ ಬರಬೇಕಂತಿಲ್ಲ. ಇದರಲ್ಲಿ ಒಂದು ಅರ್ಧ ಲೋಟ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಕಾವಲಿ ಎಣ್ಣೆ ಹಾಕಿ ಬಟ್ಟೆ ಚುಟ್ಟಿ ಸಾಕು. ಈ ಕಡೆ ಕಾಸು ನೀರು ನಂದು ತೆರಕೆ. ಇದು ನೋಡಿ, ಈ ಕಾವಲಿಯಲ್ಲಿ ಈ ಕೆಳಗಡೆ ಅಲ್ಲ ಒಲೆಯಲ್ಲಿ ಇದಕ್ಕೆ ಬೆಂಕಿ ತಾಗುವಂಗೆ ಇಡಬೇಕು. ಇದು ನೂರಾರು ವರ್ಷದ ಹಿಂದಿನ ಬಂಡಿ. ನಾವು ಎಣ್ಣೆ ಬಂಡಿ ಅನ್ನೋದು. ನೂರಾರು ವರ್ಷದಿಂದ ಇಲ್ಲಿ ಮಹಾಲಕ್ಷ್ಮಿ ದಿಂಡೆ ಅಂತ ಅವ್ರ ತಾಯಿ ಮನೆಯಿಂದ ಬಂದು ಬಳುವಳಿ ಆಗಿರಬೇಕು ಹೆಚ್ಚಾಗಿ. ಅಲ್ಲ, ಈಗ ಕಟ್ಟಿಗೆ ಒಲೆ ಕಡಿಮೆ ಆಗಿರೋದ್ರಿಂದ ನಾವಿಲ್ಲಿ ಮನೆ ಹೊರಗಡೆ ಮಾಡಿದ್ದು. ಈಗ ಅಂದರೆ ಮನೆಯಲ್ಲಿ ಕಟ್ಟಿಗೆ ಸಿಗೋದು ಕಷ್ಟ. ಇಲ್ಲಿ ಕರ್ಕಿ ಊರಿನಲ್ಲಿ ನಮ್ಮ ಮನೆಯದೇ ಕಟ್ಟಿಗೆ ಇದ್ದರೆ ಪರವಾಗಿಲ್ಲ, ಇಲ್ಲಾಂದ್ರೆಲ್ಲ ಹಣ KG ಲೆಕ್ಕದಲ್ಲಿ ಕಟ್ಟಿಗೆ ತಗೊಳ್ಬೇಕಾಗ್ತದೆ. ಹಾಗಾಗಿ ಕಟ್ಟಿಗೆ ಒಲೆ ಅಪರೂಪ ಆಗಿದೆ. ಸಾಕ ಒಂದು ಎಣ್ಣೆ ಅಲ್ಲಿ ನಿಮಗೆ ದೂರ ಹೋಗ್ತದೆ ನೋಡಿ, ಹಿಟ್ಟು ಬಂದು ಹೋಗ್ತದೆ. ಮಾಡಿದ್ದೆ ಸ್ವಲ್ಪ ಕತ್ತಲೆ ಇರೋದ್ರಿಂದ ನಮಗೆ ಬೆಳಕಿನ ಪ್ರಭಾವ ಕಡಿಮೆದಿಂದ ಇಲ್ಲಿ ಹೇಗೆ ಬರುತ್ತೆ ಅಂತೇಳಿ ಕಾಣಿಸ್ಬೋದು.
ಚಕಲಕ್ಕಿ ಕಣ್ತಾ ನಾವು ಸಾದಾ ಕಾವಲಿಯಲ್ಲೂ ಈ ರೀತಿಯಾಗಿ ಮಾಡ್ಬೋದು. ಅದಾದರೆ ನಮಗೆ ಸಾಂಪ್ರದಾಯಿಕ ಬಂಡಿ ಆಗಿರುತ್ತೆ. ಅದಕ್ಕೆ ಎರಡೂ ರೀತಿಯಲ್ಲೂ ತೋರಿಸೋಣ ಅಂತೇಳಿ ತೋರಿಸ್ತಾ ಇರೋದು. ಹಾಕಿಕೊಂಡೆ ಸರಿಯಾಗಿದ್ದರೆ, ಹಿಟ್ಟಿನ ಹದ ಸರಿಯಾಗಿದ್ದರೆ ಈ ರೀತಿಯಾಗಿ ಎದ್ದು ಬರುತ್ತೆ, ಇಲ್ಲಾಂದರೆ ತಳ ಹಿಡಿಯುತ್ತೆ. ನೋಡಿ, ಈ ರೀತಿಯಾಗಿ ಸಾದಾ ಕಾವಲಿಯಲ್ಲಿ ಮಾಡಿದಾಗಲೂ ಸಾಧಾರಣ ಅದೇ ಆಕಾರನೇ ಬಂದಿರುತ್ತೆ. ಇದರಲ್ಲಿ ಎಣ್ಣೆ ಹೀರ್ಕೊಂಡೋದಿದ್ರೆ ಈ ರೀತಿಯಾಗಿ ಪ್ರೆಸ್ ಮಾಡಿದರೆ ಎಣ್ಣೆ ಕೆಳಗಡೆ ಬೀಳುತ್ತೆ. ನೋಡಿ, ಇದು ಹಳೆ ಕಾಲದಲ್ಲಿ ಮಾಡುವಂಥ ಎರಿಯವು, ಎರಿಯಪ್ಪ ಅನ್ನುವಂಥ ತಿಂಡಿಯನ್ನು, ಅಂದರೆ ಇದು ದೇವ್ರ ನೈವೇದ್ಯಕ್ಕೆ ಮಾಡಿರೋದು. ಅದನ್ನು ನಾನೀಗ ಕರ್ಕಿ ದಿಂಡೆ ಮನೆಗೆ ಬಂದಾಗ ಅವ್ರ ಮನೆಯಲ್ಲಿ ಹಳೆ ಕಾಲದ ಬಂಡಿ ಇತ್ತು, ತೋರಿಸ್ತೀನಿ. ನಾವೀಗ ಈ ರೀತಿ ಬಂಡಿಯಲ್ಲಿ ಮಾಡುವಂತಹ ಈ ಸಿಹಿ ಕಜ್ಜಾಯಕ್ಕೆ ಎರಿಯವು ಅಂತ ಹವ್ಯಕರಲ್ಲಿ ಹೇಳೋದು. ನಿಮ್ಮಲ್ಲಿ ಏನಂತ ಹೇಳ್ತೀರಾ? ಈಗ ಈ ಟ್ರೆಡಿಷನಲ್ ಆಗಿ, ಅಂದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಾಡಿದಂಥ ಎರಿಯವನ್ನು ಈ ನಮ್ಮ ಮನೆ ಮಂದಿ ಎಲ್ಲ ತಿಂತಾ ಇದ್ದಾರೆ. ನಾವು ಅದು ಬಂದಿದ್ದು ನೋಡಿ, ಇವತ್ತು ಸಾಂಪ್ರದಾಯಿಕ ತಿಂಡಿಯನ್ನು ನಾವು ಈ ಬೋಟಿಂಗ್ನಲ್ಲಿ ಬಂದ ಟೈಮ್ನಲ್ಲಿ ನಿಸರ್ಗದ ಮಧ್ಯೆ ಕೂತ್ಕೊಂಡು ತಿಂತಾ ಇದ್ದಿದ್ದು. ಇದು ಹೇಗಾಗಿದೆ ಹೇಳುವಂಥದ್ದು, ಅಂದರೆ ಇದು ಸಾಂಪ್ರದಾಯಿಕವಾಗಿ ಮಾಡುವಂಥದ್ದು, ವರ್ಷಕ್ಕೊಂದು ಸಲ 2 ಸಲ ಅಷ್ಟೇ ಮಾಡುವಂಥದ್ದು. ಇದರ ರುಚಿ ಹೇಗಿದೆ ಅಂತೇಳಿ ನನ್ನ ಮೈದನ ಇವರೆಲ್ಲ ತಂಗಿಯರು ಎಲ್ಲರೂ ಅದನ್ನು ಯಾವ ರೀತಿ ಇತ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಹೆಂಗಿತ್ತು? ಎಕ್ದಮ್ ಸೂಪರ್. ಹಾಂ, ನಮ್ಮ ತೆಂಗಿನ ಎಣ್ಣೆಯಲ್ಲಿ ಮಾಡಿದ್ದು. ಒಂದು ಅಣ್ಣ ತಮ್ಮ ಇದ್ದಂಗೆ. ಹಾಂ, ಅದು ಸ್ವೀಟ್, ಭಾಳ ಸ್ವೀಟು ಅಲ್ಲ, ಕ್ರಿಸ್ಪಿಗೆ ಕ್ರಿಸ್ಪಿನೂ. ಆಮೇಲೆ ಯಾರು ಬೇಕಾದರೂ 60 ಆದವ್ರು ನಾವೆಲ್ಲ ಜಗಿತಾ ಇದ್ದೇವೆ ಆರಾಮಾಗಿ. ಅಲ್ಲ ಇದು ಅಂದರೆ Very tasty. ಅಲ್ಲ, ಇದರ ಬಂಡಿಯನ್ನು ಯಾವ ರೀತಿ ಇದ್ದೋಳು ನೀವೆಲ್ಲ ನೋಡಿದ್ರಲ್ಲ, ಅದು ಯಾವ ರೀತಿ ಇದ್ದೋಳು ದಿಂಡೆ ಮನೆಯಿಂದ ತಂದಿದ್ದನ್ನು ಆ ಬಂಡಿಯಲ್ಲಿ ಮಾಡಿದ್ದು. ಆ ಬಂಡಿ ಆಕಾರವನ್ನು ನೋಡ್ಲಿಕ್ಕೆ ಅದು Special ಬಂಡಿನೂ ಇದೆ. ಹೌದೌದು, ಎರಿಯವನ ಬಂಡುಗಳೇ ಬೇರೆ ಇದ್ದು ಅದರಲ್ಲಿ ಮಾಡಿದ್ದು. ಇದೆ ಅರುಣ ಮತ್ತು ನಾನು ಸೇರಿ ಮಾಡಿದ್ದು. ನೀವೆಲ್ಲ ಈಗ ಸವಿತಾ ಇದ್ದಿದ್ದು. ಹಾಂ, ಚೆನ್ನಾಗಿದೆಯಾ? ಹಾಂ, ತಿಂಡೆ ಮನೆಯಲ್ಲೆಲ್ಲ ಸ್ಪೆಷಲ್ ಇದ್ದು. ಅದೇ ಹಳೆ ಕಾಲದ್ದು ಅದು. ಮನೆ ಮಂದಿಯೆಲ್ಲ ನಾವು ಬೋಟಿಂಗ್ಗೆ ಹೋದಾಗ ಈ ಎರಿಯವನ್ನು ಸವಿದ ಖುಷಿಯ ಕ್ಷಣವನ್ನು ನಿಮ್ಮೊಡನೆ ಹಂಚಿಕೊಂಡೆ. ನೋಡಿ, ಇದಕ್ಕೆ ಎರಿಯವನ ಬಂಡಿ ಹೇಳೋದು ನೂರಾರು ವರ್ಷಗಳ ಹಿಂದಿನ ಸಾಂಪ್ರದಾಯಿಕ ತಿಂಡಿಯನ್ನು ಮಾಡುವ ಸಾಧನವಾಗಿದೆ. ಒಂದೊಂದು ಊರಿನಲ್ಲಿ ಒಂದೊಂದು ರೀತಿಯ ಆಕಾರದಲ್ಲಿ ಈ ರೀತಿಯಾದ ಬಂಡಿಯೂ ಇದೆ. ಹವ್ಯಕರಲ್ಲಿ ಇನ್ನು ಈ ರೀತಿಯ ಸಂಪ್ರದಾಯವು ಹಲವಾರು ಮನೆಗಳಲ್ಲಿ ಇದೆ. ಅಕ್ಕಿಯಿಂದ ಮಾಡಿದ ಕಜ್ಜಾಯವಾದ್ದರಿಂದ ಮುಸುರಿಯಾಗದಂತೆ ಯಾವ ರೀತಿಯಾಗಿ ಮಾಡ್ತೀವಿ ಅನ್ನೋದನ್ನು ಸಹ ನಿಮ್ಮೊಡನೆ ಹಂಚಿಕೊಂಡೆ. ಈ ಎರಿಯವಿನ ಬಂಡಿ ಯಾವ್ಯಾವ ರೀತಿಯಾಗಿ ಇರುತ್ತದೆ ಅಂತ ಹಂಚಿಕೊಂಡಾಗ ಸಾಗರದ ಅರ್ಚನಾ, ಹಾಗೆ ಕೆಕ್ಕಾರ್ ಅರ್ಚನಾ ಇವರೆಲ್ಲರೂ ತಮ್ಮ ಮನೆಯಲ್ಲಿರುವಂತಹ ಎರಿಯವಿನ ಬಂಡಿಯ ಕುರಿತು ಹಂಚಿಕೊಂಡರು. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.